ಬೆಳಿಗ್ಗೆ ಎದ್ದಾಗ ನಮ್ಗೆ ಅಂತ ಅಂದ್ಬಿಟ್ಟು 5ರಿಂದ 10 ನಿಮಿಷ ಟೈಮ್ ತಗೊಳ್ಳೋದ್ರಿಂದ ದಿನವಿಡೀ ಆಕ್ಟಿವ್ ಆಗಿರ್ಬೋದು. ಇದು ನನ್ನ ಮೀ ಟೈಮ್ ಅಂತ ಹೇಳ್ಬೋದು. ಯಾಕೆಂದ್ರೆ ಸೂರ್ಯ ನಿಧಾನಕ್ಕೆ ಬರುವಂತದ್ದು ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ಹಂಗಾಗಿ ನೀವೆಲ್ಲ ಕೇಳ್ತಾ ಇದ್ರಿ ಗೀತಾ ನೀವು ಮಾತ್ರ ಮಾಡ್ತೀರಾ ರೆಸಿಪಿ ಮಾತ್ರ ತಿಳ್ಸಲ್ಲ ನೀವು ಅಂತ ಬೇಜಾರ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ರಿ. ಇವತ್ತು ಫ್ರೈಡ್ ರೈಸ್‌ನೇ ಮಾಡ್ತಾ ಇದ್ದೆ. ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ ನನಗೆ ನಂದಿನಿ ಪನ್ನೀರು ಅಥವಾ ಮನೇಲಿ ಮಾಡಿರೋ ಪನ್ನೀರ್ ಇಷ್ಟ ಆಗುತ್ತೆ. ಈ ತರ ನಾನ್ ಸ್ಟಿಕ್ ಹಾಕಿ ಉರಿಯೋದ್ರಿಂದ ಎಣ್ಣೆ ಜಾಸ್ತಿ ಇಡ್ಸಲ್ಲ ಅಂತ ನಾನು ಅದರಲ್ಲೇ ಹುರ್ಕೊಳ್ತೀನಿ. ಎಣ್ಣೆ ಹಾಕೊಂಡೆ, ಸೋಂಪು ಹಾಕೊಂಡು, ಸ್ವಲ್ಪ ಪಲಾವ್ ಎಲೆ ಹಾಕೊಂಡು, ಗೋಡಂಬಿನ ಮಿಸ್ ಮಾಡಕ್ ಹೋಗ್ಬೇಡಿ. ಹಸಿಮೆಣಸಿನಕಾಯಿನ ಎಣ್ಣೆಲಿ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದ್ 3 ಈರುಳ್ಳಿ ತಗೊಂಡಿದ್ದೀನಿ. ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ನಂತರ ನೀವು ಯಾವ ತರಕಾರಿ ಬೇಕಾದ್ರೂ ಹಾಕೋಬಹುದು. ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಎಲೆಕೋಸನ್ನ ರಾತ್ರಿನೇ ನಾನು ಆ ಮೇಲ್ಗಡೆ ಇರೋದೆಲ್ಲ ತೆಗೆದು ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈ ತರ ಚೆನ್ನಾಗಿ ಆದ ನಂತರ ಸ್ವಲ್ಪ ಕುಕ್ ಮಾಡ್ಕೊಂಡೆ. ನಂತರ ಕೈ ಅಳತೆನಲ್ಲೇ ಉಪ್ಪು ಹಾಕಿದ್ರೆ ನನ್ಗೆ ಕರೆಕ್ಟಾಗಿ ಆಗುತ್ತೆ. ಅನ್ನಕ್ಕೆ ಸೇರಿಸಿ ಇದಕ್ಕೆ ಉಪ್ಪು ಹಾಕಿದೆ. ನಂತರ ಸ್ವಲ್ಪ ಅರಿಶಿನ ಹಾಕೊಂಡೆ. ಆಮೇಲೆ ಇದಕ್ಕೆ ಮೆಣಸಿನ ಪುಡಿ ಹಾಕೊಳ್ಳಿ. ಮೆಣಸಿನ ಪುಡಿ ಮರಿಲೇಬೇಡಿ, ಒಳ್ಳೆ ಟೇಸ್ಟ್ ಬರುತ್ತೆ. ಅಚ್ಕಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದ್ರೆ ನೀವು ಗರಂ ಮಸಾಲ ಕೂಡ ಹಾಕೊಳ್ಬಹುದು. ಈ ಬೌಲ್ ಬಗ್ಗೆ ತುಂಬಾ ಜನ ಕೇಳ್ತೀರಾ ಲಿಂಕ್ ಕೊಡಿ ಅಂತ. ನಾನು ತುಂಬಾ ಸಲ ಕೊಟ್ಟಿದ್ದೀನಿ. ಒಂದ್ಸಲಿ ಚೆಕ್ ಮಾಡಿ ಇವತ್ತು ಕೂಡ ಕೊಡ್ತೀನಿ. ಸ್ವಲ್ಪ ಕಮ್ಮಿ ಆಯ್ತು ಮೆಣಸಿನ ಪುಡಿ ಅನ್ನಿಸ್ತು. ಹಂಗಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಪನ್ನೀರ್ ಎಲ್ಲ ಹಾಕೊಂಡ್ರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಪನ್ನೀರ್ನ ತಿನ್ಬೋದು. ಸಖತ್ ಅಂದ್ರೆ ಸಖತ್ತಾಗಿರುತ್ತೆ. ನನ್ನ ಮಗನ್ಗೆ ಒಬ್ಬನ್ಗೆ ಇದನ್ನ ಪ್ಯಾಕ್ ಮಾಡಲ್ಲ ನೋಡಿ, ಇನ್ನ 3 ಬಾಕ್ಸ್ ಎಕ್ಸ್ಟ್ರಾ ಮಾಡ್ತಾ ಇದೀನಿ. ಯಾಕೆಂದ್ರೆ ನನ್ನ ಮಕ್ಳ ಫ್ರೆಂಡ್ಸ್ಗೆ ತುಂಬಾ ಇಷ್ಟ. ಹಂಗಾಗಿ ಥ್ಯಾಂಕ್ ಯು.